ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ವರ್ಸ್ ಕಾರ್ತಿಕ್. ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶುವಲ್ ನೆಕ್ಸ್ಟ್ ಇಲಾಖೆ ಏನು ಎತ್ತ ಅಂತ ಹೇಳಕ್ಕೆ ಹೋದರೆ, ಈ ವ್ಯಕ್ತಿನ ನಾವು ನೋಡೇ ಇಲ್ಲ. ಈ ವ್ಯಕ್ತಿ ನಿಜವಾಗ್ಲೂ ಮಂತ್ರಿ ಆಗಿದ್ದಾನೋ ಇಲ್ವೋ, ಒಂದು ಪತ್ರಿಕಾಗೋಷ್ಠಿ ಅಥವಾ ಬೇರೆಯವ್ರ ಥರ ನಾಯಿ ಥರ ಕಂಡು ನೀವೊಂಥರ ನಿಯತ್ತಿಲ್ಲದೆ ಇರೋ ನಾಯಿಗಳ ಥರ ಆಡೋದಂತ ಅಲ್ಲ. ಇರೋದ್ರಲ್ಲಿ ಒಳ್ಳೆ ವ್ಯಕ್ತಿ, ಆದರೆ ಇಲಾಖೆ ವಯಸ್ಸು ನೋಡಿದ್ರೆ ಏನು ಇಲ್ಲ. ನನ್ನದರದಾನ್ ಚಿಕ್ಕಬಳ್ಳಾಪುರದ ಒಬ್ಬ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ, ಉನ್ನತ ಶಿಕ್ಷಣ ಇಲಾಖೆಯ ಸಚಿವ. ಏನು ಈ ಇಲಾಖೆ ಇದೆಯೋ, ಸತ್ತಿದೆಯೋ, ಬದುಕಿದೆಯೋ, ಅಟ್ಲೀಸ್ಟ್ ಈ ಇಲಾಖೆಯ ಸಚಿವರು ಯಾವುದೋರ ಒಂದೊಂದು ಟೈಮಲ್ಲಿ ಸದ್ದು ಮಾಡ್ತಾರೆ. ಈ CETಲಿ ಸೀಟು ಇದಾದಾಗ ಅಥವಾ ಫೀಸ್ ಜಾಸ್ತಿ ಆದಾಗ ಏನೂ ಇಲ್ಲ, ಫೀಸ್ ಅದ್ರ ಪಾಡ್ಗೆ ಜಾಸ್ತಿ ಆಗ್ತಿದೆ, ಜನಗಳು ಕೇಳಲ್ಲ, ಇವನು ಗುಂಡೊಂಥರ ಇದ್ದಾನೆ. ಅದಾದಮೇಲೆ ಇಲಾಖೆಯಲ್ಲಿ ನೇಮಕಾತಿಗಳು ಏನೂ ಇಲ್ಲ. ಪಾಪ ಏನೋ ಅತಿಥಿ ಉಪನ್ಯಾಸಕರು, ಅವ್ರಿಗೂ ಇವನು ಏನೂ ಮಾಡಲಿಲ್ಲ, ಮಾಡೋದಿಲ್ಲ. ಏನೋ ಈ ಇಲಾಖೆ ಒಂಥರ ಅದೃಷ್ಟಹೀನ ಇಲಾಖೆ ಅಂತ ಹೇಳ್ಬೋದು. ಹೋಗ್ಲಿ, ಇವನು ಉಸ್ತುವಾರಿ ಜಿಲ್ಲೆಗೆ ಏನಾದರೂ ಇಂಪ್ರೂವ್ ಮಾಡಿದಾನ, ಅದು ಕೂಡ ಇಲ್ಲ. ಇವನ್ ಸಾಧನೆ ಏನು, ಇವನು ಏನು ಮಾಡ್ತಾ ಇದ್ದಾನೆ, ಅಟ್ಲೀಸ್ಟು ಏನು ಜನಗಳಿಗೇನು ಉನ್ನತ ಶಿಕ್ಷಣ ಸಚಿವ ಅಂತ ಹೇಳ್ತಾರೆ, ಬಟ್ ಏನು ಗೊತ್ತಿಲ್ಲ. ಬಟ್ ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ, ಕ್ಲೀನ್ ಹ್ಯಾಂಡು ಅಂತ ಹೇಳ್ತಾರೆ. ಅದೆಷ್ಟರ ಮಟ್ಟಿಗೆ ನಿಜನೋ ಗೊತ್ತಿಲ್ಲ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟ ಹಗರಣಗಳು ನಡೆದಿದೆ. VTU ಯೂನಿವರ್ಸಿಟಿಲಾಗಿರ್ಬೋದು ಅಥವಾ ಟೆಕ್ನಿಕಲ್ ಸೈಡ್ಗಳಲ್ಲಾಗಿರ್ಬೋದು. ಅದಾದಮೇಲೆ ಈ ಗವರ್ನರಿಂದ ಇವರು VCಗಳನ್ನ ಅಲಾಕೇಟ್ ಮಾಡ್ತಾರಲ್ಲ, ಅದರಲ್ಲಾಗಿರ್ಬೋದು. ಎಲ್ಲದರಲ್ಲೂ ಈ ಮನುಷ್ಯ ದುಡ್ಡು ಮಾಡಿದ್ದಾನೆ ಅಂತ ಹೇಳ್ತಾರೆ. ವಿಷಯ ಗೊತ್ತಿಲ್ಲ, ಆದರೆ ಒಂದಂತೂ ನಿಜ, ನೋಡೋದಕ್ಕೆ ಸೌಮ್ಯ ಸ್ವಭಾವ, ಒಂಥರ ಏನೋ ಡೀಸೆಂಟ್ ರಾಜಕಾರಣಿ ಅಂತ ಹೇಳ್ಬೋದು. ಆದರೆ ಒಳ್ಳೆತನ, ಡೀಸೆಂಟ್ ರಾಜಕಾರಣ ಯಾವುದಕ್ಕೂ ಬರಲ್ಲ. ಈ ಹಿಂದೆ ಆದವರಲ್ಲಿ ಯಾರು ಉನ್ನತ ಅರವಿಂದ್ ಲಿಂಬಾವಳಿ ಆಗಿದ್ದ, ಅವನು ಕೂಡ ಗುಡ್ಸಿ ಗುಂಡಾಂತರ ಮಾಡ್ದ. ತದನಂತರದಲ್ಲಿ ಅಶ್ವಥ್ ನಾರಾಯಣ, ಅವನು ದುಡ್ಡು ಮಾಡಿದ್ರು, ಭ್ರಷ್ಟಾತೀತ ಇದ್ರೂ ಕೆಲಸಗಳಾಯಿತು, ಒಂದಷ್ಟು ರಿಫಾರ್ಮ್ಸ್ ಆಯಿತು ಅಂತ ಹೇಳ್ತಾರೆ. ತದನಂತರದಲ್ಲಿ D ಮಂಜುನಾಥ್ ಅವರು ನಮ್ಮ ಜನತಾದಳದಲ್ಲಿ ಇದ್ದರು, ಅವರು ಕೂಡ ಉನ್ನತ ಶಿಕ್ಷಣ ಸಚಿವ ಆಗಿದ್ದರು. RV ದೇಶಪಾಂಡೆ ಆಗಿದ್ದರು. ಹೀಗೆ ಹೇಳ್ತಾ ಹೋದರೆ, ಆ್ಯಂಡ್ ದೆನ್ ಇವನು ನನಗೆ ಏನೂ ಗೊತ್ತಿಲ್ಲದ ಸಚಿವ, ಈಗ ಗೃಹ ಸಚಿವ ಆಗಿದ್ದಾನಲ್ಲ, ಅವನು ಕೂಡ ಉನ್ನತ ಶಿಕ್ಷಣ ಸಚಿವ ಆಗಿದ್ದ SM ಕೃಷ್ಣನ್ ಪೀರಿಯಡಲ್ಲಿ. ಇವ್ರನ್ನೆಲ್ಲ ನೋಡಿದ್ರೆ ಅಟ್ಲೀಸ್ಟು ಏನಾದರೂ ಒಂದು ಇಲಾಖೆಗೆ ಏನಾದರೂ ಒಂದು ಕೊಡುಗೆಗಳು ಅವ್ರದ್ದೇ ಆದಂಥ ಥರದಲ್ಲಿ ರೀತಿಯಲ್ಲಿ ಕೊಟ್ಟಿದ್ದಾರೆ. ಬಟ್ ಇವನು MC ಸುಧಾಕರ, ಇವನು ಆ್ಯಕ್ಚುಲಿ ಪಾರ್ಟಿಲೇ ಇವನಿಗೆ ಯೋಗ್ಯತೆ ಇಲ್ಲ, ಜಿಲ್ಲೆ ಜೊತೆ ಚೆನ್ನಾಗಿಲ್ಲ. ಇವನಿಗೂ ಪ್ರದೀಪ್ ಈಶ್ವರ್ಗೂ ಅವಾಗ ಟಗ್ ಆಫ್ ಇದೆ. ಆ್ಯಂಡ್ ನಮ್ಮ ಯಾರು ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್, ಅವನಿಗೂ ಇವ್ರಿಗೂ ಟಗ್ ಆಫ್ಗಳಾಗ್ತಾ ಇದೆ. ಇವರೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ದಿದ್ದು. ಬಟ್ ಸುಧಾಕರ ಯಾರು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಆಗಿ ಇಂಪ್ರೂವ್ಮೆಂಟ್ ಅಂದರೆ ದುಡ್ಡು ಮಾಡಿದ್ದಾರೆ ಅವರೆಲ್ಲ, ಬಟ್ ಅದ್ರ ತಕ್ಕನಾಗಿ ಕೆಲಸಗಳು ಮಾಡ್ತಾರೆ. ನಾವು ಆ ರೀತಿ ನೋಡಿದಂಥ ಸಂದರ್ಭದಲ್ಲಿ 36 ತಿಂಗಳು ಕುಮಾರಸ್ವಾಮಿ ಮಿನಿಸ್ಟ್ರಿಗಳು, ಅದಾದಮೇಲೆ ಯಡಿಯೂರಪ್ಪನ ಸರ್ಕಾರ ಆಗಿರ್ಬೋದು, ಅದಾದಮೇಲೆ 2ನೇ ಬಾರಿ ಆಗಿರ್ಬೋದು, ಇವರೆಲ್ಲದರಲ್ಲೂ ಏನೋ ಒಂದು ಅಟ್ಲೀಸ್ಟು ನಾವು ಅಭಿವೃದ್ಧಿನ ಕಾಣ್ತಾ ಇದ್ವಿ. ಇವ್ರದ್ದೆಲ್ಲ ಗೌಣ. ಬಟ್ ಕುಮಾರಸ್ವಾಮಿ ಅವರಿದ್ದಂಥ ಸಂದರ್ಭ ಸುವರ್ಣ ಅಕ್ಷರಗಳಲ್ಲಿ ಇವತ್ತು ಕೂಡ ಬರೆದಿಡ್ಬೋದು. ಬಿಕಾಸ್ ಕುಮಾರಸ್ವಾಮಿ ಅವರು ಫೀಸ್ ಕಮ್ಮಿ ಮಾಡಿದಿರ್ಬೋದು, ಅಂಗವಿಕಲರಿಗೆ ಈ ಒಂದು ಉನ್ನತ ಶಿಕ್ಷಣಗಳಲ್ಲಿ ಸೀಟ್ ಕೊಡಿಸಿದಿರ್ಬೋದು, ಏನೇನೋ ಎಲ್ಲವನ್ನು ಮಾಡಿದ್ದಾರೆ. ಇಂಥ ಅಯೋಗ್ಯರನ್ನ ಏನಕ್ಕೆ ಮಂತ್ರಿಗಿರಿಯಿಂದ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಸಮಾಜವಾದ ರಾಮಯ್ಯ, ಅವನೇ ಒಬ್ಬ ಅಯೋಗ್ಯ ಮುಖ್ಯಮಂತ್ರಿ. ನಾನು OBC, ನಾನು ಹಿಂದುಳಿದ ಅಂತ ಹೇಳ್ಕೊಂಡು ಬಂದಂಥ ಅಧಿಕಾರಿ ಹಿಡ್ದಂಥ ಒಬ್ಬ ಅಯೋಗ್ಯ ಮುಖ್ಯಮಂತ್ರಿ, ಶೋಕಿವಾಲ ಮೋಜುವಾಲ, ಗೊತ್ತಿಲ್ಲ. ಇದು ಕೂಡ ಒಂದು ವೇಸ್ಟ್ ಸಚಿವ ಅಂತ ಹೇಳ್ಬೋದು. ಉನ್ನತ ಸಚಿವ ಉನ್ನತವಾಗಿಲ್ಲ, ಉನ್ನತ ಸಚಿವ ಇಲಾಖೆ ಉನ್ನತೀಕರಣ ಆಗಿಲ್ಲ ಅಂತ ಹೇಳ್ತಾ, ಇವನಿಗೂ ಕೂಡ ಕೊಡಬೇಕಾದಂಥ ಏನಿಲ್ಲ, ಇವನಿಗೂ ಕೂಡ 0 ಸುತ್ತಿದ್ದಾನೆ ಈ ಸಲ. ಆ್ಯಸ್ ಯೂಶುವಲ್, ಇಟ್ಸ್ ವರ್ಸ್ ಕಾರ್ತಿಕ್. ನಮಸ್ಕಾರ.